ಓಂ ಶಾಂತಿ. ಈ ದಿವಸ ನಾವು ವಿಶೇಷವಾಗಿ ದಾದಿ ಗುಲ್ಜಾರ್ ರವರ ಪ್ರಥಮ ಪುಣ್ಯ ಸ್ಮೃತಿ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ. ದಾದಿಯವರು ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಚೀಫ್ ಆಗಿದ್ದರು. ಕಳೆದ ವರ್ಷ ಮಾರ್ಚ್ 11ನೇ ತಾರೀಕು ಮಹಾಶಿವರಾತ್ರಿಯ ದಿನ ಈ ಮಹಾನ್ ತಪಸ್ವಿ ಆತ್ಮ ತನ್ನ ಶರೀರದ 93ನೇ ವಯಸ್ಸಿನಲ್ಲಿ ಅತ್ಯಂತ ಸಹಜವಾಗಿ ಇಚ್ಛಾ ಮರಣಿಯಾಗಿ, ನೋಡಿ, ಯಾರೊಬ್ಬರನ್ನು ಪ್ರಪಂಚದಲ್ಲಿ ಮೃತ್ಯು ಹೇಳದೆ ಕೇಳದೆ ತಗೊಂಡು ಹೋಗತ್ತೆ. ಆದರೆ ಇವರು ಮೃತ್ಯುವನ್ನು ಜಯಿಸಿದವರು. ಹಾಗಾಗಿ ಸಮಯ, ಸ್ಥಳ ಎಲ್ಲವನ್ನು ಅವರೇ ಫಿಕ್ಸ್ ಮಾಡ್ಕೋತಾರೆ. ಅವರೇ ಡಿಟ್ಯಾಚ್. ಈ ಶರೀರನ ನಾನು ಧರಿಸ್ಕೊಂಡಿದ್ದೀನಿ, ಈ ಶರೀರನ ಬಿಡೋದೂ ನನ್ನ ಸಂಕಲ್ಪ. ಅದಕ್ಕೆ ಸಾವು ಅಂತ ಹೇಳಲ್ಲ, ಮೃತ್ಯು ಅಂತ ಹೇಳಲ್ಲ. ಅದನ್ನು ಪ್ರಪಂಚದಲ್ಲೂ ಮಹಾನಿರ್ವಾಣ ಅಂತ ಹೇಳ್ತಾರೆ, ಮುಕ್ತಿ ಹೊಂದಿದ್ರು ಅಂತ ಹೇಳ್ತಾರೆ. ದಾದಿಯವರು ಕೇವಲ 8 ವರ್ಷದ ಮಗು ಆಗಿದ್ದಾಗ ಪರಮಾತ್ಮನ ಈ ಮಹಾಯಜ್ಞವನ್ನು ಪ್ರವೇಶ ಮಾಡಿದ್ರು ಅವರ ತಾಯಿಯವರ ಜೊತೆಯಲ್ಲಿ. ಅವರ ತಾಯಿ ಕೂಡ ಏನು ಸಾಧಾರಣವಾದ ಮಾತೇ ಆಗಿರಲಿಲ್ಲ. ಅವ್ರಿಗೆ ಯೋಚನೆ ಇತ್ತು, ಒಂದು ಮಗು ಪರಮಾತ್ಮನ ಸೇವೆ ಮಾಡಬೇಕು, ಒಂದು ಪವಿತ್ರ ಜೀವನ ನಡೆಸೋ ಹಾಗೆ ಒಂದು ಮಗು ಆಗಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಹಾಗಾಗಿ ಬಾಬಾ ಏನು 36ನೇ ಇಸ್ವಿಲಿ ಪರಮಾತ್ಮ ಶಿವಬಾಬಾ ಈ ಯಜ್ಞವನ್ನು ಸ್ಥಾಪನೆ ಮಾಡಿದ್ರು, ಬೋರ್ಡಿಂಗ್ ಸ್ಕೂಲನ್ನು ಏನು ಮಾಡಿದ್ರು, ಆಗ ಅಲ್ಲಿ ಬರ್ತಾ ಇದ್ದಂಥ ಎಲ್ಲ ಮಾತೆಯರು ಅಣ್ಣಂದಿರು ಅವರವರ ಮಕ್ಕಳನ್ನು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದ್ರು. ಗುಲ್ಜಾರ್ ಇವರ ಲೌಕಿಕ ಹೆಸರು ಶೋಭಾ ಅಂತ ಹೇಳಿ. ಇವರು 8 ವರ್ಷದ ಮಗು. ಇವ್ರ ತಾಯಿ ಇವರನ್ನು ಕರ್ಕೊಂಡು ಬಂದು ಬೋರ್ಡಿಂಗ್ ಸ್ಕೂಲಿಗೆ ಅಲ್ಲಿ ಸೇರಿಸಿದ್ರು. ಇವರು ಅತ್ಯಂತ ಮುಗ್ಧ ಮಗು. ಎಷ್ಟು ಪವಿತ್ರ ಮಗು ಅಂದರೆ ಇವರಿಗೆ ಒಂದು ವ್ಯರ್ಥ ಯೋಚನೆ ಮಾಡಲಿಕ್ಕೆ ಇವ್ರಿಗೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಅವರು ಪಾಲನೆ ಪೋಷಣೆ ತಗೊಂಡು ಬೆಳೆದ್ರು. ಇವರು ಸಾಕ್ಷಾತ್ ಬ್ರಹ್ಮ ಸರಸ್ವತಿಯವರ ಪಾಲನೆಯಲ್ಲಿ ಬೆಳಕೊಂಡು ದಾದಿಯವರು ಬಂದರು. ಇವರೇ ಪ್ರಪ್ರಥಮವಾಗಿ ಸೂಕ್ಷ್ಮವತನದ ರಹಸ್ಯವನ್ನು ತೆರೆದಿಟ್ಟವರು. ಇವರು ಯಾವಾಗ ಧ್ಯಾನಾವಸ್ಥೆಯಲ್ಲಿ ಹೋಗ್ತಾ ಇದ್ರೋ, ಅತ್ಯಂತ ಎತ್ತರದ ಸ್ಥಾನದಲ್ಲಿ ಹೋಗಿ ಇವರು ತುಂಬ ಸಮಯ ಇರ್ತಾಯಿದ್ರು. 5 ಗಂಟೆ 6 ಗಂಟೆ ಮಗ್ನ ಆಗೋರು. ಆಗ ಗೊತ್ತಾಗ್ತಾ ಇರಲಿಲ್ಲ, ಈ ಮಗು ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ರೆ 5-6 ಗಂಟೆ ಎಚ್ಚರವೇ ಆಗೋದಿಲ್ವಲ್ಲ ಅಂತ ಹೇಳಿ. ಆಮೇಲೆ ಅವರ ತಾಯಿ ಕೇಳಿದಾಗ ಅವ್ರಿಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಸೂಕ್ಷ್ಮವತನದ ದೃಶ್ಯಗಳನ್ನು ಅವರು ನೋಡಿ ಹೇಳ್ತಿದ್ರು, ಅದು ಅರ್ಥ ಆಗ್ತಿರ್ಲಿಲ್ಲ ಅವ್ರಿಗೆ. ಯಾರನ್ನು ನೋಡಿದೆ ನೀನು, ಯಾರನ್ನು ನೋಡಿದೆ? ಕೃಷ್ಣನ ಸಾಕ್ಷಾತ್ಕಾರ ಇವ್ರಿಗೆ ಆಗ್ತಿತ್ತು. ಆದರೆ ಸಾಕ್ಷಾತ್ ಶ್ರೀಕೃಷ್ಣ, ವೈಕುಂಠದ ಶ್ರೀಕೃಷ್ಣನಿಗೂ ಚಿತ್ರದಲ್ಲಿ ತೋರಿಸೋ ಕೃಷ್ಣನಿಗೂ ತುಂಬ ಡಿಫರೆನ್ಸ್ ಇದೆ. ಇಲ್ಲಿ ಕೃಷ್ಣನ ಶರೀರಕ್ಕೆ ನೀಲಿ ಬಣ್ಣ ಬಳದ್ಬಿಟ್ಟಿದ್ದಾರೆ, ಬಟ್ ಕೃಷ್ಣ ಹಂಗಿಲ್ವಲ್ಲ. ಕೃಷ್ಣ ಆ ಥರ ಇಲ್ವಲ್ಲ. ಅವರು ದರ್ಶನ ಮಾಡ್ತಾ ಇದ್ದಿದ್ದು ನಾರಾಯಣನ್ನೇ, ಲಕ್ಷ್ಮಿಯನ್ನೇ ನೋಡ್ತಿದ್ರು, ರಾಧೆಯನ್ನೇ ನೋಡ್ತಿದ್ರು. ಬಟ್ ಇವ್ರು ತೋರಿಸೋ ರೀತಿ ಅವ್ರು ಇರಲಿಲ್ಲ. ಹಾಗಾಗಿ ಅವ್ರಿಗೆ ಹೇಳಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಇದು ದಿನಾ ನಡೆಯೋದು. ಆಮೇಲೆ ಬಾಬಾ ಮಮ್ಮಾರವರಿಗೆ ವಹಿಸಿದ್ರು, ಈ ಮಗು ಎಲ್ಲಿ ಹೋಗುತ್ತೆ, ಏನು ಅನುಭವ ಮಾಡುತ್ತೆ ನೋಡಿ ನೀವು. ಆಮೇಲೆ ಗೊತ್ತಾಯಿತು, ಇವರು ದಿನಾ ದರ್ಶನ ಮಾಡೋದು, ಸಂತೋಷದಿಂದ ನರ್ತನ ಮಾಡೋದು ಶ್ರೀಕೃಷ್ಣನ ಜೊತೆಯಲ್ಲಿ, ವೈಕುಂಠದ ಅಧಿಪತಿಯ ಜೊತೆಯಲ್ಲಿ ಅಂತ ಗೊತ್ತಾಯಿತು. ಸೊ ಹಾಗೆ ದಾದಿಯನ್ನು ತುಂಬ ಕೇರ್ನಲ್ಲಿ ಬಾಬಾ ಪಾಲನೆ ಮಾಡ್ತಾ ಬಂದರು. ಬಾಬಾ ಏನು ಆಗ ಯಶೋಧ ಭವನ್ ಕಟ್ಟಿಸಿದ್ರು, ಅಲ್ಲಿ ಬೋರ್ಡಿಂಗ್ ಸ್ಕೂಲ್ ಇತ್ತು, ಅಲ್ಲಿ ಎಜುಕೇಷನ್ ಎಲ್ಲ ಬಾಬಾನೇ ಮಾಡಿಸಿದ್ರು. ಆಮೇಲೆ ಕರಾಚಿಗೆ ಶಿಫ್ಟ್ ಆಯಿತು.
ಬಾಬಾ ಅವ್ರಿಗೆ ಇವರ ಭವಿಷ್ಯ ಚೆನ್ನಾಗಿ ಗೊತ್ತಿತ್ತು. ಮಗು, ನಿನ್ನ ನಯನಗಳಿಂದ ಭಗವಂತ ಒಂದು ದಿನ ನೋಡ್ತಾನೆ ಅಂತ ಹೇಳಿದ್ರು. ಸೊ ಅವರ ನಯನದಿಂದ ಭಗವಂತ ಜಗತ್ತನ್ನು ನೋಡಿದ್ರು. ಜಗತ್ನಲ್ಲಿ ಎಲ್ಲರೂ ಇವರ ನಯನಗಳಲ್ಲಿ ಭಗವಂತನ ನೋಡಿದ್ರು. ಆ ಚಿಕ್ಕ ವಯಸ್ಸಲ್ಲೇ ಬಾಬಾ ಹೇಳಿದ್ರು, ಮತ್ತೆ ನೀನೇನೇನನ್ನು ನೋಡ್ತೀಯೋ ಅದನ್ನೆಲ್ಲ ಬರ್ಕೊಡು ಅಂತ ಹೇಳಿ. ಪೆನ್ಸಿಲ್ ಪೇಪರ್ ತಗೊಂಡು ದಾದಿ ಎಲ್ಲವನ್ನ ಬರೆಯೋರಂತ. ನಿನ್ನ ಈ ಬರವಣಿಗೆ ನಾಳೆ ವಿಶ್ವಕ್ಕೆ ತುಂಬ ಉಪಯೋಗಕ್ಕಾಗತ್ತೆ, ಅನೇಕರಿಗೆ ಶಕ್ತಿ ತುಂಬತ್ತೆ. ಯಾಕಂದರೆ ದಾದಿ ನಂಬರ್ 1 ಟ್ರಾನ್ಸ್ ಮೆಸೆಂಜರ್. ಗುಲ್ಜಾರ್ ದಾದಿಯವರ ಸಂದೇಶ ಅಂದರೆ 100% ಅದು ಅಕ್ಯುರೇಟ್. ಒಂದು ವೇಸ್ಟ್ ಥಾಟ್ ಅದರೊಳಗಡೆ ಮಿಸ್ ಆಗ್ತಿರಲಿಲ್ಲ. ಅಷ್ಟು ಪರ್ಫೆಕ್ಟ್ ದಾದಿ. ದಾದಿ ಅಷ್ಟದೇವತೆಗಳಲ್ಲಿ ಒಬ್ಬರು. ಹಾಗಾಗಿ ದಾದಿಯವರು ಕೊನೇ ತನಕನೂ ಏನು ಕಳೆದ ವರ್ಷ ಕೊನೆಯ 10-15 ದಿವಸದ ಹಿಂದೆಯೂ ದಾದಿ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ದಾದಿಗೆ ತುಂಬ ಸೊಗಸಾಗಿ ಶರೀರದಿಂದ ಅವರು ಅವ್ಯಕ್ತ ಆಗಿರ್ತಿದ್ರು, ಮಾತಾಡ್ತಿರ್ಲಿಲ್ಲ. ಬಟ್ ಸನ್ನೆಯ ಮೂಲಕ ಸ್ಪಷ್ಟವಾಗಿ ಅವ್ರು ಏನು ಹೇಳಬೇಕು ಅದನ್ನು ಹೇಳ್ಬಿಡೋರು. ಮತ್ತು ಅವರ ನಯನಗಳಲ್ಲಿ ಗೊತ್ತಾಗ್ಬಿಡೋದು ಇವ್ರು ಏನು ಹೇಳ್ತಿದ್ದಾರೆ. ಅವರ ಅಂಗಸಂಗದಲ್ಲಿ ಇರೋರಿಗೆಲ್ಲ ಗೊತ್ತಾಗ್ಬಿಡೋದು ದಾದಿ ಹಿಂಗೆ ಹೇಳ್ತಿದ್ದಾರೆ. ಅವರು ಸಂದೇಶ ತಂದಿದ್ದಾರೆ, ನಯನಗಳಲ್ಲಿ ಹೇಳ್ತಿದ್ದಾರೆ. ಅದನ್ನು ಅವರ ಬ್ರಾಹ್ಮಣಿಯರು ಬರ್ಕೋತಾರೆ. ಅಷ್ಟರ ಮಟ್ಟಿಗೆ ನಯನಗಳ ಭಾಷೆ, ಸನ್ನೆಯ ಭಾಷೆಯನ್ನು ಕಲಿಸ್ಕೊಟ್ಬಿಟ್ಟಿದ್ರು ದಾದಿ. ಸೊ ದಾದಿ ಎಷ್ಟು ಪವಿತ್ರವಾದಂತಹ ಆತ್ಮ. ಅವ್ರ ಹತ್ರ ಇನ್ನೊಂದು ಯಾವ ವಿಚಾರಗಳೇ ಇಲ್ಲ ಸದಾಕಾಲ. ಮತ್ತು ದಾದಿಯವರು ನಮ್ರತೆ, ನಿರ್ಮಾಣತೆ ತುಂಬ. ಜೊತೆಲಿರೋರನ್ನ ಖುಷಿ ಪಡಿಸೋರು. ಏನೋ ಓದ್ಕೊಂಡು ಮಗ್ನ ಆಗ್ತಿದ್ರೆ ನೀರು ಹೆರಚ್ಬಿಟ್ಟು ಖುಷಿ ಪಡಿಸ್ಬಿಡೋರಂತೆ. ಇದು ಯಾರು ನೀರು ಹಾಕಿದ್ರು ಅಂದರೆ ದಾದಿ. ಸಂತೋಷ ಆಗ್ಬಿಡೋದಂತೆ. ದಾದಿ ಎಲ್ಲರ ಹಾಗೆ ಅತ್ಯಂತ ಸಹಜವಾಗಿ ಮತ್ತು ಖುಷಿಯಾಗಿ ಇರೋದು. ದಾದಿಯವ್ರನ್ನ ಒಂದ್ಸತಿ ಆಶಾ ದೀದಿ ಅವರು ದಾದಿ ಅವ್ರನ್ನ ಕೇಳ್ತಾರೆ. ಆಶಾ ದೀದಿ ಅವ್ರನ್ನ, ಕಿತನೆ ಪ್ರಕಾರಕ್ಕೆ ಆಲೂ ಹೇ, ಎಷ್ಟು ಥರದ ಆಲೂ ಇದೆ, ಆಲೂ ಎಷ್ಟಿದೆ, ಎಷ್ಟು ಥರ ಇರ್ಬೋದು, ಏನು ಹೇಳ್ತೀವಿ ನಾವು? ಈಗ ನಾವು ಆಲೂ ಎಷ್ಟು ಥರ ಇದೆ ಅಂದರೆ ಏನು ತಿಳ್ಕೊತೀವಿ? ಅಲ್ಲ, ಹಾಲು ಅಲ್ಲ, ಆಲೂ. ಎಷ್ಟು ಥರದ್ದಿರ್ಬೋದು ಅಲ್ವಾ? ಒಂದು 3-4 ಥರ ಇದ್ದಾವ, ಗೊತ್ತಿದೆಯಾ? ಆಗ ಅಲ್ಲ, ಸಾಧಾರಣವಾಗಿ ಆ ಶಬ್ದ ಕೇಳಿದಾಗ ಪ್ರಪಂಚದ ವಿಚಾರಕ್ಕೂ ದಾದಿಯವರ ವಿಚಾರಕ್ಕೂ ಹಗಲು ರಾತ್ರಿಯ ವ್ಯತ್ಯಾಸ ಬರುತ್ತೆ. ಆಶಾ ದೀದಿ ಹೇಳ್ತಾರಂತೆ, ದಾದಿ, ಚೋಟೆ ಹಾಲು, ಮೋಟೆ ಹಾಲು, ಈ ಹಾಲು, ಆ ಹಾಲು ಅಲ್ವಾ? ಸಣ್ಣಗೆ ಆಲೂಗಡ್ಡೆ ಇರುತ್ತೆ, ದೊಡ್ಡ ಸೈಜ್ ಆಲೂ ಇರುತ್ತೆ, ಚಿಪ್ಸ್ ಆಲೂ ಬೇರೆ ಇರುತ್ತೆ, ಇದು ಸಾಂಬಾರು ಆಲೂ ಬೇರೆ ಇರುತ್ತೆ, ಈ ಥರ ಅಷ್ಟೇ ಹೇಳಿ. ನಾನು ಹೇಳ ಎಷ್ಟು ಥರದ ಆಲೂ ಇದೆ ಹೇಳಿ. ದಯಾಲು, ಕೃಪಾಲು, ಕರುಣಾಳು. ಯಾವ ಮಟ್ಟದ ವಿಚಾರಧಾರೆ, ಎಷ್ಟು ಪ್ಯೂರಿಫಿಕೇಶನ್ ಆ ಆತ್ಮದ ಒಳಗಡೆ ಇತ್ತು. ಡಿಟ್ಯಾಚ್ ಪ್ರಪಂಚದಲ್ಲಿ ಇದ್ದರು, ಕಾರ್ಯವ್ಯವಹಾರ ಮಾಡೋರು. ಆದರೆ ಅಷ್ಟು ಭಿನ್ನವಾಗಿ ದೇಶದ ರಾಜಧಾನಿ ಒಳಗಡೆ ಇದ್ದುಕೊಂಡು ಅನೇಕ ದೊಡ್ಡ ಮಹಾನ್ VIP ಗಳ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ದಾದಿಯವರ ಸಂಭಾಷಣೆ ಇರ್ತಿತ್ತು. ಅಬ್ದುಲ್ ಕಲಾಂ ರವರು ದಾದಿಯವರ ಹತ್ರ, ಪ್ರೆಸಿಡೆಂಟ್ ಇಲ್ಲಿ 1 ನಿಮಿಷ ಕೂತ್ಕೊಳ್ಳಿ ಅಂತ ಕೂರಿಸೋರು. 1 ನಿಮಿಷ ನೀವು ಕೂತ್ಕೊಳ್ಳಿ. ಅವರ ಗಾರ್ಡನ್ನಲ್ಲಿ, ಪ್ರೆಸಿಡೆಂಟ್ ಗಾರ್ಡನ್ನಲ್ಲಿ ಅವರಿಗೆ ಹೀಗೆ ಯಾರಾದರೂ ತುಂಬ ದೊಡ್ಡ ಇವರು ಬಂದರೆ ಡೈರೆಕ್ಟ್ ಅವರ ಪ್ರೆಸಿಡೆಂಟ್ಸ್ ಇದ್ರ ಮುಂದೆ ಅವ್ರ ಕಾರ್ ಬರ್ಬೋದು. ಬೇರೆ ಯಾರಿಗೂ ಹಂಗೆ ಅವಕಾಶ ಇಲ್ಲ. ಅದೆಷ್ಟೋ ದೂರದಲ್ಲಿ ನಡ್ಕೊಂಡು ಬರಬೇಕು. ಬಟ್ ದಾದಿಯವ್ರಿಗೆ ಹಂಗಲ್ಲ, ಡೈರೆಕ್ಟ್ ನಮ್ಮ ಹತ್ರ ಬರಲಿ. ಗಾರ್ಡನಲ್ಲಿ ಅವರಿಬ್ಬರು ಕೂತು ಚರ್ಚೆ ಮಾಡೋರು. ಅನೇಕ ಪ್ರಶ್ನೆಗಳ
ಅಬ್ದುಲ್ ಕಲಾಂ ರವರ ಪ್ರಶ್ನೆಗಳಿಗೆ ದಾದಿಯವರು ಉತ್ತರ ಕೊಟ್ಟಿದ್ದಾರೆ. ಸೈನ್ಸ್ ಅಂಡ್ ಸೈಲೆನ್ಸ್ದು, ಇವರು ಸೈನ್ಸ್ದು ಹೇಳೋದು, ಅವರು ಸೈಲೆನ್ಸ್ ಇದು ಹೇಳೋದು ಎರಡೂ ತಗೊಂಡು, ಯಾಕೆಂದರೆ ಅವರು ತುಂಬ ಬುದ್ಧಿವಂತ ವ್ಯಕ್ತಿ ಅಬ್ದುಲ್ ಕಲಾಂ ರವರು. ಆವಾಗ ಹೇಳೋರಂತೆ ಸೈನ್ಸ್ ಸೈಲೆನ್ಸ್ ಹೆಂಗೆ ಮ್ಯಾಚ್ ಆಗುತ್ತೆ, ಮತ್ತು ಸೈನ್ಸನ್ನು ಮೀರಿ ಸೈಲೆನ್ಸ್ ಏನು ಮಾಡುತ್ತೆ. ಹಾಂ, ಸೈನ್ಸ್ ಮತ್ತು ಸೈಲೆನ್ಸ್ ಒಂದು ನಾಣ್ಯದ ಎರಡು ಮುಖಗಳು. ಇದನ್ನು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಪ್ರತಿಯೊಬ್ಬರದು ಎಷ್ಟೆಷ್ಟು ಮಹಾನ್ VIP ಗಳು ಇದ್ದರೂ ಕೂಡ ದಾದಿಯವರ ಪವಿತ್ರತೆ, ದಾದಿಯವರ ಶಾಂತಿ, ಅವರ ವೈಬ್ರೇಷನ್ ಎಂಥವ್ರಿಗೂ ಫೀಲ್ ಆಗುತ್ತೆ. ಯಾರಾದರೂ ದಾದಿಯವ್ರನ್ನ ನೋಡಿರೋರು ಯಾರ್ಯಾರು ಇದ್ದೀರಿ? ಕೈ ಎತ್ತಿ. ದಾದಿ ಗುಲ್ಜಾರ್ನ ನೋಡಿರೋದು, ಎದುರುಗಡೆ ನೋಡಿರೋದು, ಗುಲ್ಜಾರ್ ದಾದಿನ ನೋಡಿದ್ದೀರ. ಎಷ್ಟು ಅದ್ಭುತ! ಅವ್ರು ಯಾವ ಥರ, ಒಬ್ಬರು ವಿದೇಶದಲ್ಲಿ, ಅವರು ಮೈಸೂರು ಕುವೆಂಪು ನಗರಲ್ಲಿ, ಅವರಿಗೆ ಅಮೇರಿಕಾದ ಗ್ರೀನ್ ಕಾರ್ಡ್ ಅವರಿಗಿದೆ. ಹಾಗಾಗಿ 6 months ಅವರು ಕುವೆಂಪು ನಗರಲ್ಲಿರ್ತಾರೆ, 6 months ಅವರು ಅಮೇರಿಕಾಗೆ ಹೊಟ್ಟೋಗ್ತಾರೆ. ಅವರು ರೇಖಿ ಮಾಸ್ಟರ್, ಅಲ್ಲಿ ಅವ್ರದ್ದು ಭಾರಿ ಕ್ಲಾಸ್ ಅಂತೆ. ಅವ್ರ ಕ್ಲಾಸಿಗೆ ಎಷ್ಟೋ ಇದೆಲ್ಲ ಬಂದು ಜನ ಅದನ್ನು ಕಲಿತಾರೆ. ಅವರು 2005ನೇ ಇಸ್ವಿಯಲ್ಲಿ ಗುಲ್ಜಾರ್ ದಾದಿ ಮೈಸೂರಿಗೆ ಬಂದರು ಮೆಗಾ ಪ್ರೋಗ್ರಾಮಲ್ಲಿ. ಗುಲ್ಜಾರ್ ದಾದಿ ಯಾಕೆಂದರೆ ಅವರು ಜ್ಞಾನನೂ ಗೊತ್ತಿದ್ದರಿಂದ, ಸೊ ಒಂಥರ ಅವರು VIP ಕ್ಯಾಟಗರಿಯಲ್ಲಿ ಇದ್ದರು. ಸೊ ದಾದಿಯವರ ಸಮೀಪದಲ್ಲಿ ಅವ್ರ ಮುಂದೆ ದಾದಿಯವರನ್ನು ಅವರು ನೋಡಿದಾಗ, ಹೇಗೆ ಈ ಕಾಮನ ಬಿಲ್ಲುನಲ್ಲಿ 7 ಬಣ್ಣಗಳಿದೆ, ಎಲ್ಲವೂ ಯಾವ ಥರ ಇದಾಗುತ್ತೆ. ದಾದಿಯವರನ್ನು ನೋಡೋದು ಕೂಡಲೇ ಅವರಿಗೆ ಅಷ್ಟು ಪ್ರಪಂಚದ ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ದಾದಿಯವರಲ್ಲಿದೆ. ಅವ್ರಿಗಿನ್ನೂ ಜ್ಞಾನ ಸ್ಪಷ್ಟ ಇಲ್ಲ, ಬಟ್ ಅವರಿಗೆ ಗೊತ್ತಾಯಿತು ಇವರು ದೇವತೆ ಅಂತ. ಇನ್ನು ಕ್ಲಿಯರೆನ್ಸ್ ಚೂರು ಗೊತ್ತಿತ್ತು ಅವ್ರಿಗೆ, ಕ್ಲಿಯರ್ ಆಗೋಗಿತ್ತು. ಇದು 100% ಇವರು ಬಹಳ ದೊಡ್ಡ ದೇವಾತ್ಮ ಇವರು ಅನ್ನೋದು ಅವರಿಗೆ ಗೊತ್ತಾಗೋಯ್ತು ಅವರಿಗೆ. ಆಮೇಲೆ ಅವರು ಅದನ್ನು ಅವ್ರಿಗೆ ಹೇಳಿದರು, ನಿಮ್ಮಲ್ಲಿ ನಾನು ಈ ಅನುಭೂತಿಯನ್ನು ಮಾಡಿದೆ, ನಾನು ನಿಮ್ಮಲ್ಲಿ ಈ ಥರನೇ ಇದರಲ್ಲಿ ಇದೆ. ಯಾಕಂದರೆ ಅವರು ಕಡಿಮೆ ವ್ಯಕ್ತಿಯಾಗಿರಲಿಲ್ಲ, ಸಾಧನೆ ಮಾಡಿದವರಾಗಿದ್ದರು. ಹಾಗಾಗಿ ಅವರು ಗೋಚರ ಆದರು. ಅವ್ರ ಅನುಭವ ಮಾಡ್ತಾರೆ, ಇವ್ರ ಮನಸ್ಸು ತಾಟೇ ಮಾಡಲ್ಲ, ನಿಲ್ಲಿಸುತ್ತೆ. ನೋಡಿ, ಪ್ರಪಂಚದಲ್ಲಿ ಮನಸ್ಸನ್ನು ಹತೋಟಿಗೆ ತಗೊಳ್ಳೋರು ಯಾರೂ ಇಲ್ಲ. ಮನಸ್ಸು ಇರು ಅಂದರೆ ಇರಲ್ಲ, ಮಾಡು ಅಂದ್ರೆ ಮಾಡಲ್ಲ, ಮಾಡಬೇಡ ಅಂದದ್ದು ಮಾಡುತ್ತೆ. ಹಂಗೆ ತಾನೆ? ಅಂದರೆ ಗುಲಾಮತನ ಮನಸ್ಸಿಗೆ. ಬಟ್ ದಾದಿ ಮನಸ್ಸಿನ ಮೇಲೆ ವಿಜಯ ಗಳಿಸ್ಕೊಂಡವರು. ನಾನು ಸಂಕಲ್ಪನ ರಚಿಸಲ್ಲ ಅಂದ್ರೆ ರಚಿಸಲ್ಲ, ನಾನು ಇದಿಷ್ಟೇ ಸಂಕಲ್ಪ ಮಾಡ್ತೀನಿ ಅಂದರೆ ಅಷ್ಟೇ ಮಾಡ್ತೀನಿ. ಅಷ್ಟು ತಾಕತ್ತಿದ್ದಂತಹ ಆತ್ಮ ಆಗಿದ್ದ ಕಾರಣ ಭಗವಂತ ಇವರನ್ನು ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಯಾಕೆಂದರೆ ಸಂದೇಶ ಪುತ್ರಿಯರು ಅವತ್ತು ಸುಮಾರು ಜನ ಇದ್ರು, ಆಯ್ಕೆಗಳು ಬೇಕಾದಷ್ಟಿತ್ತು. ಶಿವಬಾಬಾ ಏನು ಹೇಳಿದರು? ಯಾರು ಬೇಕಾದರೂ ಬರಲಿ, ನೀವು ಯಾರನ್ನು ಒಪ್ಕೋತೀರಾ ಅವರ ಶರೀರದಲ್ಲಿ ನಾನು ಬಂದು ಮುಂದೆ ಜ್ಞಾನ ಕೊಡ್ತೀನಿ, ಬ್ರಹ್ಮ ಅವ್ಯಕ್ತವಾದ ಮೇಲೆ. ಆದರೆ ಯಾರನ್ನು ಆಯ್ಕೆ ಮಾಡೋದು? ಕೊನೆಗೆ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದು ಬಾಬಾರವರ ಹಿರಿಯ ಇವರು ಏನಿದ್ರು ಸೊಸೆಯವರು ಸಂತ್ರಿ ದಾದಿ, ಇವರನ್ನು ಆಯ್ಕೆ ಮಾಡ್ತಾರೆ. ನಾನು ಬೇಡ ರಥ, ಯಜ್ಞ ಅಂತೂ ಸಂತ್ರಿ ದಾದಿನ ಸ್ವೀಕಾರ ಮಾಡಿತ್ತು. ಇವರೇ ರಥ, ಇವರೇ ಅಂತ. ಸಂತ್ರಿ ದಾದಿ ನಾಳೆ ಬಾಬಾ ಬರಬೇಕು ಹೇಳ್ತಾರಂತೆ. ಬೇಡ, ನನಗೀಗ ಕಾರಣಗಳು ಬೇಕಷ್ಟು ಕೊಟ್ಟರು. ಈ ಎಲ್ಲ ರೀಸನ್ಸಿಂದ ನಾನು ರಥ ಆಗೋದು ಬೇಡ, ಗುಲ್ಜಾರ್ ರಥ ಆಗಲಿ. ಆಮೇಲೆ ಗುಲ್ಜಾರ್ ದಾದಿ ಆಯ್ಕೆ ಆಯಿತು. ಯಾಕಂದರೆ ಆ ಸಮಯದಲ್ಲಿ 1969ನೇ ಇಸ್ವಿಲಿ ಇವ್ರದ್ದೊಂದು ಸರಿ ಮಿಡಲ್ ಏಜ್ ಅವ್ರದ್ದು. ಹಾಗಾಗಿ 50 ವರ್ಷ ಲಾಂಗ್ ಬರೋಕ್ಕಾಯಿತು. ಯಜ್ಞದ ಈ ಕೊನೆ ಸಮಯದ ತನಕನೂ ಬರಲಿಕ್ಕೆ ಇವ್ರದ್ದು ಎಲ್ಲ ರೀತಿಯಲ್ಲಿ ಸೂಟಬಲ್ ಇದ್ದ ಕಾರಣ ದಾದಿಯವ್ರದ್ದು ವಂಡರ್ಫುಲ್ ವಿಚಾರಧಾರೆಗಳು ಅದ್ಭುತ. ಸೊ ಇಂಥ ದಾದಿಯವರ ಪಾಲನೆ ಪಡ್ಕೊಂಡಿದ್ದೀವಿ, ದೃಷ್ಟಿ ತಗೊಂಡಿದ್ದೀವಿ.
ಅದೇ ನಮಗೆ ಅತ್ಯಂತ ಸೌಭಾಗ್ಯ ಅಂತ ನಾವು ತಿಳ್ಕೊಳ್ಳೋಣ. ದಾದಿಯವರು ಶರೀರ ತ್ಯಾಗ ಮಾಡಿದಾಗಲೂ ಕೂಡ ಅವರು ಬಂದಾಗಲೂ ಆ ಸಮಯದಲ್ಲಿ ನಾವು ಇದ್ವಿ ಅನ್ನೋದೇ ಎಷ್ಟೊಂದು ಸಮಾಧಾನ. ಜೊತೆಯಲ್ಲಿ ಕರ್ನಾಟಕದ ಯಜ್ಞದ ಜವಾಬ್ದಾರಿಯೂ ಕೂಡ ಗುಲ್ಜಾರ್ ದಾದಿಯವರದಾಗಿತ್ತು. ಇವ್ರದ್ದು ಡೆಲ್ಲಿನೂ ಇತ್ತು, ಜೊತೆ ಕರ್ನಾಟಕವೂ ದಾದಿಯವರ ಇನ್ಚಾರ್ಜಲ್ಲಿ ಇತ್ತು. ಹಾಗಾಗಿ ದಾದಿ ವಿಶೇಷವಾಗಿ ಕರ್ನಾಟಕದ ಬಗ್ಗೆನೂ ಕರ್ನಾಟಕದ ಆತ್ಮಗಳ ಬಗ್ಗೆ ವಿಶೇಷ ಪ್ರೀತಿಯನ್ನು ಮತ್ತು ತಮ್ಮ ಸಕಾಶನ್ನು ದಾದಿ ಕೊಡ್ತಾಯಿದ್ರು. ಸೊ ಹಾಗಾಗಿ ಇವತ್ತು ಪ್ರಥಮ ಪುಣ್ಯ ಸ್ಮೃತಿಯನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ನಾವು ದಾದಿಯವರ ಪ್ರತಿಯಾಗಿ ಪರಮಾತ್ಮನಿಗೆ ಭೋಗ ನೈವೇದ್ಯವನ್ನು ಇಡೋಣ. ದಾದಿ ಸಂಪನ್ನ ಆತ್ಮ, ತಂದೆ ಸಮಾನಾತ್ಮ, ವತನ್ವಾಸಿ ಆಗಿರುವಂಥವರು. ಸೊ ದಾದಿಯವರ ಪ್ರತಿಯಾದ ಶ್ರದ್ಧಾ ಭಾವನೆಗಳ ಜೊತೆಯಲ್ಲಿ ನಾವು ಪರಮಾತ್ಮನಿಗೆ ನೈವೇದ್ಯ ಅರ್ಪಣೆ ಮಾಡೋಣ. ಸೊ ಆನಂತರ ದಾದಿಯವರ ನೆನಪಾರ್ಥ ಜ್ಯೋತಿಯನ್ನು ಬೆಳಗ್ಸೋಣ ಮತ್ತು ತಾವೆಲ್ಲರೂ ಕೂಡ ದಾದಿಯವರಿಗೆ ಪುಷ್ಪಾರ್ಚನೆ ಮಾಡ್ಬೋದು. ಪುಷ್ಪಾರ್ಚನೆ ಮಾಡಿ ತಿಲಕ ಸ್ವೀಕಾರ ಮಾಡಿ ನಂತರ ಪ್ರಸಾದ ವಿಶೇಷವಾದ ಭೋಗನ ತಾವೆಲ್ಲ ಸ್ವೀಕಾರ ಮಾಡ್ಬೋದು. ತಾವೆಲ್ಲರೂ ದಾದಿಯವರಿಂದ ದೃಷ್ಟಿ ತಗೊಳ್ಳಿ. ಆ ನಯನಗಳಲ್ಲಿ ಸಾಕ್ಷಾತ್ ಪರಮಾತ್ಮ ಎಲ್ಲರನ್ನು ನೋಡಿದ್ದಾರೆ, ಎಲ್ಲರಿಗೂ ಶಕ್ತಿ ತುಂಬಿದ್ದಾರೆ. ಆ ವರದಾನಿ ಹಸ್ತದಲ್ಲಿ ಭಗವಂತನ ತರಂಗಗಳಿದ್ದಾವೆ. ನಾವು ಅದನ್ನು ತುಂಬ ಚೆನ್ನಾಗಿ ನೋಡಿದ್ದೀವಿ. ಅದೆಷ್ಟು ಅನುಭವ, ಅದೆಷ್ಟು ಸಮೀಪದಿಂದ ಆ ಅನುಭೂತಿಯನ್ನು ಮಾಡಿದ್ದೀವಿ. ಬಟ್ ಈಗಿಲ್ಲ ಅನ್ಕೋಬೇಡಿ, ಖಂಡಿತ ಈ ದಿನ ಅದೇ ದೃಷ್ಟಿ, ಅದೇ ವೈಬ್ರೇಷನ್ ನಾವಿವತ್ತು ಅನುಭವ ಮಾಡ್ಬೋದು. ಹಾಗಾಗಿ ಶಿವನ ನಂದಿ, ಭಕ್ತಿ ಮಾರ್ಗದಲ್ಲಿ ಬಸವನಿಗೆ ಹೇಳ್ತಾರೆ ನಂದಿ. ಬಸವನ ಮೇಲೆ ಪರಮಾತ್ಮ ಪ್ರವೇಶ ಮಾಡೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ನಂದಿ ಅಂದದ್ದು ಪ್ರಥಮ ನಂದಿ ಬ್ರಹ್ಮ, ಎರಡನೇ ನಂದಿ ದಾದಿ ಗುಲ್ಜಾರ್. ಇವರ ಅಫಿಷಿಯಲ್ ನೇಮ್ ದಾದಿ ಹೃದಯ ಮೋಹಿನಿ ಅಂತ ಹೇಳಿ, ಪರಿವಾರದ ಹೆಸರು ಗುಲ್ಜಾರ್ ಅಂತ ಹೇಳಿ. ತುಂಬ ಪ್ರೀತಿಯಿಂದ ಆ ಹೆಸರನ್ನು ದಾದಿಯವರು ಗುಲ್ ಅಂತ ಕರೆಯೋರಂತೆ. ಇವ್ರದ್ದು ಮಹಾದೊಡ್ಡ ದೇವಿ ಪುರಾಣ ಒಂದಿನ ಹೇಳಿದ್ರು ಮುಗಿಯಲ್ಲ. ಅಷ್ಟು ಅದ್ಭುತ ಇವರ ಜೀವನ, ಇವರ ವಿಚಾರ, ಇವರ ಚಮತ್ಕಾರ, ಒಂದೊಂದಲ್ಲ ಜಾದೂ ಎಲ್ಲ ಇದೆ. ಅಂಥ ವಿದ್ಯಾದಾಯಿನಿ ದಾದಿ ಗುಲ್ಜಾರ್ ಸದಾ ಓದು ಬರಹದಲ್ಲಿ ತಲ್ಲೀನ. ಉಳಿದ ಯೋಚನೆಗಳನ್ನು ಅವ್ರವ್ರಿಗೆ ಬಿಡೋದು. ಈಗ ಶಿವಬಾಬುವ್ರ ಕಾರ್ಯ ಅಂದ್ರೆ ಅವ್ರು ಮಾಡ್ತಾರೆ, ಅವ್ರ ಕಾರ್ಯಕ್ಕೆ ನಾನು ಮೂಗು ಬಾಯಿ ತುರಿಸ್ಕೊಂಡು ಹೋಗೋದು ಬೇಡ. ನನ್ನ ಕೆಲಸ ಏನು, ನಿಶ್ಚಿಂತವಾಗಿರಬೇಕು, ನಿಸ್ಸಂಕಲ್ಪವಾಗಿರಬೇಕು. ಈ ರೀತಿ ನಾನು ಯಜ್ಞಕ್ಕೆ ಸಹಯೋಗಿ. ಈ ರೀತಿ ದಾದಿಯರು, ದಾದಿ ಇಷ್ಟು ದೊಡ್ಡ ಯಜ್ಞದ ಚೀಫ್ ಆಗ್ಬಿಟ್ಟಿದ್ದೀರಲ್ಲ, ಹೇಗೆ? ಯಜ್ಞ ನಾನು ನಡೆಸ್ತಾ ಇಲ್ಲ, ಶ್ರೀಮತ್ಸೆ ಯಜ್ಞ ಚಲ್ತಾ ಇದೆ. ಶ್ರೀಮತದಿಂದ ಯಜ್ಞ ನಡೆಯುತ್ತೆ, ನಾನು ಕೂತ್ಕೊಂಡೇನು ನಡೆಸೋಂಥದ್ದಿಲ್ಲ. ನೋಡಿ ಎಂಥ ಅತ್ಯುತ್ತಮ ಮಟ್ಟದ ವಿಚಾರಧಾರೆಗಳು ನಮ್ಮ ಅಷ್ಟರತ್ನ ದಾದಿಯರುಗಳದು. ಇವರೆಲ್ಲರೂ ಹೀಗೆ ಇತ್ತು. ಹಾಗಾಗಿ ಸದ್ಯ ಚೈತನ್ಯದಲ್ಲಿ ಅಷ್ಟ ದೇವತೆಗಳನ್ನು ನೋಡಿದಂತಹ ಪುಣ್ಯಾತ್ಮಗಳು ನಾವುಗಳು ಅಂತ ಅಂದ್ಕೊಳ್ಳೋಣ. ಈ ದಿನ ಪುಣ್ಯ ಸ್ಮೃತಿಯನ್ನು ಇಷ್ಟೊಂದು ಆರಾಮದಾಯಕವಾಗಿ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಪುರುಷಾರ್ಥ ಇನ್ನೂ ತೀವ್ರವಾಗಲಿ, ವಿಶೇಷವಾಗಲಿ. ಈ ರೀತಿಯ ಶುಭ ಹಾರೈಕೆ ಜೊತೆಯಲ್ಲಿ ಈಗ ನಾವು ಭೋಗ ಸಮರ್ಪಣೆ ಮಾಡೋಣ. ನೇರವಾಗಿ ದಾದಿಯವರಿಂದ ದೃಷ್ಟಿ ಸ್ವೀಕಾರ ಮಾಡಿ. ಓಂ ಶಾಂತಿ. दादी गुलजार
ಈ ದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಈ ಒಂದು ಚನ್ನರಾಯಪಟ್ಟಣ ಶಾಖೆಯಿಂದ ನಮ್ಮ ಅತಿ ಪ್ರೀತಿಯ ದಾದಿ ಗುಲ್ಜಾರ್ ಅವರ ಪ್ರಥಮ ಸ್ಮೃತಿ ದಿನವನ್ನು ಅಂದರೆ ಡೇ ಆಫ್ ಡಿವಿನಿಟಿ ಅಂತ ಏನು ಆಚರಣೆ ಮಾಡ್ತಾಯಿದ್ದೀವಿ, ಅದರ ಅಂಗವಾಗಿ LIC ಆಫೀಸಿಂದ ನಿರ್ಮಲಾ ಮೇಡಮ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದಾರೆ. ಅವರು ಈ ಒಂದು ಸ್ಮೃತಿ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೆ ನಾನು ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ನಿರ್ಮಲಾ ಮೇಡಮ್ ಮತ್ತು ಅವರು ಡೆವಲಪ್ಮೆಂಟ್ ಆಫೀಸರ್ ಆಗಿರೋ ಜಗದೀಶ್ ಅಣ್ಣ ಅವರು ಕೂಡ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಈಶ್ವರೀಯ ಪರಿವಾರದ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ರುದ್ರೇಶ್ ಅಣ್ಣ ಅವರು ಸಾಕಷ್ಟು ನಮ್ಮ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿದ್ದಾರೆ. ಅವರು ಕೂಡ ಒಂದು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಈಗ ಜ್ಯೋತಿ ಬೆಳಗಿಸ್ಬೇಕು ಅಂತ ಎಲ್ಲರನ್ನೂ ಕೋರ್ಕೊಳ್ತೀನಿ. हृदय को मोह कर हम सबके तुम चली गई अंबर के पार, कभी भूल ना पाएंगे हम आपका दिव्य रूहानी प्यार, कभी भूल ना पाएंगे हम आपका दिव्य रूहानी प्यार। ओ प्यारी दादी गुलजार, ओ मीठी दादी गुलजार, ओ प्यारी दादी गुलजार, ओ मीठी दादी गुलजार। शिव को खुद में समा के तुम हम सबको करती रही भरपूर, शिव को खुद में समा के तुम हम सबको करती रही भरपूर। साकार रूप को छोड़ के तुम क्यों चली गई हम सबसे दूर, चली गई हम सबसे दूर। तुम बिन अब संगम है अधूरा, तुम बिन अब संगम है अधूरा, कहती है हर अश्रुधा। कभी भूल ना पाएंगे हम आपका दिव्य रूहानी प्यार, कभी भूल ना पाएंगे हम आपका दिव्य रूहानी प्यार। ओ प्यारी दादी गुलजार, ओ मीठी दादी गुलजार, ओ प्यारी दादी गुलजार, ओ मीठी दादी गुलजार। खुदा को खुद में समा के करोड़ों को खुदा से मिलाया, होता क्या बलिदान प्रभु पे
दिल करता है आभार यज्ञ की शोभा और आधार दिल करता है आभार यज्ञ की शोभा और आधार सबकी प्यारी दादी गुलजार बाबा वाली दादी गुलजार सबकी प्यारी दादी गुलजार दादी गुलजार दादी गुलजार हृदय को मोह कर हम सबके तुम चली गई अंबर के पार हृदय को मोह कर हम सबके तुम चली गई अंबर के पार कभी भूल ना पाएंगे हम आपका देव रूहानी प्यार कभी भूल ना पाएंगे हम आपका देव रूहानी प्यार ओ प्यारी दादी गुलजार ओ मीठी दादी गुलजार ओ प्यारी दादी गुलजार ओ मीठी दादी गुलजार शिव को खुद में समा के तुम हम सबको करती रही भरपूर शिव को खुद में समा के तुम हम सबको करती रही भरपूर साकार रूप को छोड़ के तुम क्यों चली गई हम सबसे दूर चली गई हम सबसे दूर तुम बिन अब संगम है